ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 10 ಇಂದು ಶನಿವಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಡೆ ಹೋಗ್ತಾರ್ರಿ ಯಾರು ಸ್ನೇಹಿತರೆ? ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ವಿಷಯದ ಬಗ್ಗೆ ಸ್ನೇಹಿತರೆ. ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 10 ಹಲವು ವೈಶಿಷ್ಟ್ಯತೆಗಳನ್ನು ಕೂಡಿದ್ದಂಥ ಈ ಒಂದು ಬಿಗ್ ಬಾಸ್ ಈಗ ಸ್ಟ್ರಾಂಗ್ ಸ್ಪರ್ಧಿಗಳಂತಲೇ ಹೇಳ್ಬೋದು. ಮೊದಲು ಆಟವಾಡದೇ ಇರೋರು ಕೊನೆಗೆ ಏನಾಗ್ತಾ ಇದ್ದಾರೆ? ಶೈನ್ ಆಗ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಚುರುಕಾಗ್ತಾ ಇದ್ದಾರೆ. ಪ್ರತಾಪ್ ಮೊದಲಿನಿಂದಲೂ ಕೂಡ ಸ್ವಲ್ಪ ಆಟದಲ್ಲೇ ಹಿಂದುಳಿದಿದ್ರು, ಆದರೆ ಫಿನಾಲೆ ಹತ್ತಿರ ಬರ್ತಾ ಇದ್ದಂಗೆ ಫುಲ್ಲು ಸಖತ್ತು ವೈರಲ್ ಆಗಿದ್ದಾರೆ, ಸಖತ್ತು ಆಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ ಸಂಗೀತ ವರಕೃಪೆಯಿಂದಾಗಿ ಪ್ರತಾಪ್ ಅವರು ನಾಮಿನೇಷನಿಂದ ಪಾರಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸಂಗೀತ ಹಾಗೂ ಪ್ರತಾಪ್ ಇಬ್ಬರೂ ಸಹ ಈ ವಾರ ಮನೆಯಲ್ಲೇ ಉಳಿದುಕೊಳ್ಳಲಿದ್ದು, ಇನ್ನುಳಿದಂತಹ ಸ್ಪರ್ಧಿಗಳಿಗೆ ನಿಜವಾಗಿಯೂ ಅಗ್ನಿ ಪರೀಕ್ಷೆ ಇಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಈಗ ಈ ಒಂದು ಕ್ಷಣದಲ್ಲಿ ಏನಾದರೂ ಹೊರಗಡೆ ಬಂತು ಅಂದರೆ ಇದು ತುಂಬಲಾರದ ನಷ್ಟ ಆಗುತ್ತೆ ಅವ್ರಿಗೆ. ಆದ್ದರಿಂದ ಯಾರು ಹೊರಗಡೆ ಬರ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ. ಹಾಗೆ ವಿನಯ್ ಅವರನ್ನು ನೋಡೋದಾದರೆ ಎಲ್ಲ ಸ್ಪರ್ಧಿಗಳ ಮೇಲೂ ಸಹ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರಿಗೆ ಆಟ ಆಡೋದಕ್ಕೆ ಚಾನ್ಸು ಸಿಕ್ಕಿರಲಿಲ್ಲ. ಮೈಕಲ್ ಕೊಟ್ಟಂತಹ ವಿಶೇಷ ಅಧಿಕಾರದಿಂದಾಗಿ 3-4 ಆಟದಲ್ಲಿ ವಿನಯ್ ಅವರು ಭಾಗವಹಿಸಿದರು. ಆದರೆ ಇಲ್ಲಿ ವಿನಯ್ ನಿರೀಕ್ಷೆ ಮಾಡಿದಂಥ ಪಾಯಿಂಟ್ಸ್ಗಳನ್ನು ಗಳಿಸೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆನೆ ಯಾಕೋ ಹಿಂದುಳಿತು ಅಂತ ಅನೇಕ ಜನರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ವಿನಯ್ಗೆ ನಿರಾಸೆಯೂ ಸಹ ಆಗಿದೆ. ಕೊನೆಗೆ ವಿನಯ್ ಕೂಡ ಈ ವಾರದ ನಾಮಿನೇಷನ್ ಲೀಸ್ಟಲ್ಲಿ ಇವರ ಹೆಸರು ಇದೆ. ಅಭಿಮಾನಿಗಳು ಹಾಗೂ ವೀಕ್ಷಕರು ವಿನಯ್ ಅವರನ್ನು ಈ ವಾರ ಕೂಡ ಉಳಿಸಿಕೊಳ್ಳುವಂತಹ ಅವಕಾಶನೂ ಇದೆ ಅಂತ ಹೇಳ್ಬೋದು. ಫಿನಾಲೆಗೆ ತಲುಪ್ತಾರಾ ನೋಡಬೇಕಾಗಿದೆ ಸ್ನೇಹಿತರೆ. ಹಾಗೆ ನಮ್ರತಾ ಅವರು ಕೂಡ ಸಹ ಬೇರೆಯವರು ನೀಡಿದಂಥ ಅವಕಾಶವನ್ನು ಬಳಸಿಕೊಂಡು ಟಾಸ್ಕನ್ನು ಆಡಿ ವಿನ್ ಆಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಗಳಿಸಿದ್ದಾರೆ. ನಮ್ರತಾ ನಾಮಿನೇಟ್ ಆಗಿದ್ದರೂ ಕೂಡ ಫಿನಾಲೆಗೆ ಟಿಕೆಟ್ ಪಡೆಯುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆದರೆ ಈ ವಾರ ಮನೆಯಿಂದ ಹೊರಗೆ ಹೋಗೋರು ಯಾರು ಎಂಬ ಪ್ರಶ್ನೆಗೆ ಮಾತ್ರ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಅವರು ತಮ್ಮದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಇಬ್ಬರಿಗೂ ಕೂಡ ಒಂದು ಸ್ವಲ್ಪ ವೋಟಿಂಗೂ ಸಹ ಬರ್ತಾ ಇದೆ. ಹಾಗಾದರೆ ಉಳಿದುಕೊಳ್ಳೋರು ಯಾರು, ಹೊರಗಡೆ ಹೋಗೋರು ಯಾರು? ಇಲ್ಲಿ ಸಂಗೀತ ಮತ್ತು ಪ್ರತಾಪ್ ಅವರನ್ನು ನಾವು ಹೊರತುಪಡಿಸಿದ್ರೆ ಇವರಿಬ್ಬರು ಸೇಫ್ ಅಂತಲೇ ಹೇಳ್ಬೋದು. ಇನ್ನು ಉಳಿದಂಥ 6 ಮಂದಿಗೆ ಈಗ ಅಗ್ನಿ ಪರೀಕ್ಷೆ ಶುರುವಾಗಿದೆ. 6 ಜನ ಯಾರ್ಯಾರು? ತನಿಷಾ, ಕಾರ್ತಿಕ್, ವಿನಯ್, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ನಮ್ರತಾ. ಈ 6 ಮಂದಿಗೆ ಇವತ್ತು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಯಾರಿಗೆ ದೊಡ್ಡ ಮನೆಯಲ್ಲಿ ಆಟ ಮುಂದುವರಿಯುತ್ತೆ, ಯಾರಿಗೆ ಅಸಾಧ್ಯ ಆಗುತ್ತೆ. ತನಿಷಾ ಈ ವಾರ ಸ್ವಲ್ಪ ಹಿಂದೆಯೇ ಉಳಿದಿದ್ದಾರೆ. ಹಾಗೆ ಕಾರ್ತಿಕ್ ಅವರಿಗೆ ಸರಿಯಾದ ರೀತಿಯಲ್ಲಿ ಆಟ ಆಡೋದಕ್ಕೆ ಅವಕಾಶನೇ ದೊರೆಯಲಿಲ್ಲ. ಅವರು ಫಿನಾಲಿಗೆ ಹೋಗುವ ಅವಕಾಶವನ್ನು ಸಹ ವಂಚಿತರಾಗಿದ್ದಾರೆ. ಈ ವಾರ ಕೂಡ ಕಾರ್ತಿಕ್ ಕೂಡ ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ವಿನಯ್, ಕಾರ್ತಿಕ್ ಇಬ್ಬರೂ ಕೂಡ ಒಂದು ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ. ಆದ್ದರಿಂದ ಅಭಿಮಾನಿಗಳು ಇವರನ್ನು ಸೇವ್ ಮಾಡ್ಬೋದು ಅಂತ. ಹಾಗೆ ಫಿನಾಲೆಗೆ ಹೋಗುವಂಥ ಆತ್ಮವಿಶ್ವಾಸವೂ ಸಹ ಅವ್ರಿಗಿದೆ. ಹಾಗಾದರೆ ಇಷ್ಟು ಚರ್ಚೆಗಳ ಆದ ನಂತರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಸ್ನೇಹಿತರೆ? ಈ ವಾರ ನಮ್ರತಾ ಬರ್ತಾ ಇದ್ದಾರಾ, ಅಥವಾ ತನಿಷಾ ಬರ್ತಾರಾ, ಅಥವಾ ತುಕಾಲಿ ಸಂತೋಷ್ ಅವರು ಬರ್ತಾ ಇದ್ದಾರಾ? ಇವೆಲ್ಲ ಚರ್ಚೆಗೆ ಈ ದಿನ ಉತ್ತರ ಸಿಗ್ಬೋದು ಸ್ನೇಹಿತರೆ. ನಮ್ಮ ಪ್ರಕಾರ ತನಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆಗಳು ಜಾಸ್ತಿನೇ ಇದೆ. ಹಾಗೆ ತುಕಾಲಿ ಸಂತೋಷ್ ಅವರು, ಇವ್ರ ಜೊತೆಗೆ ತುಕಾಲಿ ಸಂತೋಷ್, ನಮ್ರತಾ ಇಬ್ಬರೂ ಸಹ ಬಿಗ್ ಬಾಸ್ ಮನೆಯಿಂದ ಹೊರಬರುವಂಥ ಸಾಧ್ಯತೆಗಳು ಬಹುತೇಕ ಖಚಿತ ಆಗ್ತಾಯಿದೆ. ಆದರೂ ನೋಡೋಣ ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.